ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವಿನಿ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ನನ್ನ 50ನೇ ವಿಡಿಯೋ. ಥ್ಯಾಂಕ್ಸ್ ಫಾರ್ ಎವ್ರಿವನ್. 26,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದ. ಇವತ್ತು ಲೇಡೀಸ್ ಸ್ಪೆಷಲ್ ಅಂತ ನೆನ್ನೆನೇ ಹೇಳಿದ್ದೀನಿ. ನನ್ನ 50ನೇ ವಿಡಿಯೋ ಇರ್ರೆಗ್ಯುಲರ್ ಪೀರಿಯಡ್ಸ್ ಆದರೆ ಏನು ಮಾಡಬೇಕು. ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಇದೆ. ನನಗೆ ತುಂಬ ಮೇಲ್ಸ್ ಬಂದಿತ್ತು, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾಮನ್ ಆಗಿ ಎಲ್ಲರಿಗೂ 10ರಲ್ಲಿ 8 ಜನಕ್ಕೆ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದೆಯಂತೆ ಇತ್ತೀಚಿನ ಕಾಲದಲ್ಲಿ. ಏನಕ್ಕೆ ಅಂತಂದರೆ ಸರಿಯಾದ ಟೈಮ್ಗೆ ಊಟ ಮಾಡಲ್ಲ, ಅದರಲ್ಲಿ ಪೋಷಕಾಂಶ ಇರೋದಿಲ್ಲ. ಅಂದರೆ ಸರಿಯಾದ ತರಕಾರಿ ಸರಿಯಾಗಿ ತಿಂತಾ ಇರಲ್ಲ, ಫ್ರೂಟ್ಸ್ ತಿಂತಾ ಇರಲ್ಲ, ವಾಕ್ ಮಾಡ್ತಾ ಇರಲ್ಲ, ಎಕ್ಸಸೈಸ್ ಮಾಡ್ತಿರಲ್ಲ, ನೀರು ಸರಿಯಾಗಿ ಕುಡಿತಾ ಇರಲ್ಲ, ಯೂರಿನರಿ ಇನ್ಫೆಕ್ಷನ್ಸ್ ಇರುತ್ತೆ. ಅಷ್ಟೆಲ್ಲ ತುಂಬ ಸ್ಟ್ರೆಸ್, ತುಂಬ ಟೆನ್ಷನ್ಸ್ ಆದರೆ, ತುಂಬ ಬ್ಯುಸಿ ಲೈಫ್ ಸ್ಟೈಲ್, ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಬ್ಯುಸಿ ಆಗಿರ್ತಾರೆ, ಸರಿಯಾಗಿ ಊಟ ಮಾಡಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ತುಂಬ ಹಾರ್ಮ್ಫುಲ್ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕಾರಣಕ್ಕೋಸ್ಕರ ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಇವತ್ತು ಅದನ್ನೆಲ್ಲನೂ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಮ್ ರೆಮಿಡೀಸ್ ಹೇಳ್ತೀನಿ. ಸರಿಯಾದ ಟೈಮ್ಗೆ ನಿಮಗೆ ಪೀರಿಯಡ್ಸ್ ಆಗಬೇಕು ಅಂದರೆ ನಾನು ಹೇಳಿರೋ ಒಂದು 14 ಹೋಮ್ ರೆಮಿಡೀಸ್ನ ಹೇಳ್ತೀನಿ. ಎಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಫಾಲೋ ಮಾಡಿ. ಎಲ್ಲನೂ 1 ರಿಂದ 2 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಬೇಕು ಫ್ರೆಂಡ್ಸ್. ಮಾಡಿ ನಿಜವಾಗ್ಲೂ ರಿಸಲ್ಟ್ ಗೊತ್ತಾಗುತ್ತೆ. ಮೊದಲು ಸ್ವಲ್ಪ ಆಹಾರ ಪದಾರ್ಥಗಳನ್ನ ಹೇಳ್ತೀನಿ. ಬೀಟ್ರೂಟ್ ಜ್ಯೂಸ್ ಡೈಲಿ ಕುಡೀರಿ, ಕ್ಯಾರೆಟ್ ಜ್ಯೂಸ್ ಡೈಲಿ ಕುಡೀರಿ, ಮೆಂತೆ ಕಾಳನ್ನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನ ಕುಡೀರಿ. ಪಪ್ಪಾಯ ತಿನ್ನಿ ಚೆನ್ನಾಗಿ. ಪಪ್ಪಾಯ ಅಂದರೆ ತುಂಬ ಹಣ್ಣಾಗಿರಬಾರ್ದು, ಸ್ವಲ್ಪ ಕಾಯಾಗಿರಬೇಕು ಅಂಥ ಪಪ್ಪಾಯ ಚೆನ್ನಾಗಿ ತಿನ್ನಿ, ನಿಮಗೆ ಸರಿ ಹೋಗುತ್ತೆ. ಇನ್ನು ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ನಿಂಬೆಹಣ್ಣು ಜ್ಯೂಸ್ ಜಾಸ್ತಿ ಕುಡೀರಿ. ಗೋಧಿ ಹುಲ್ಲಿನ ರಸನ ಜಾಸ್ತಿ ಕುಡೀರಿ. ವೀಟ್ ಗ್ರಾಸ್ ಜ್ಯೂಸ್, ಕಬ್ಬಿನ ಹಾಲು ಸಿಗ್ತಾ ಇರುತ್ತೆ. ಇದೆಲ್ಲನೂ ಜಾಸ್ತಿ ಯೂಸ್ ಮಾಡಿ. ನಿಮಗೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ಒಂದು 4-5 ದಿನ ಮುಂಚೆ ಆಗ್ತಿದ್ರೆ ಇದೆಲ್ಲ ಕ್ಯೂರ್ ಆಗುತ್ತೆ. ಈ ಫುಡ್ಡಿಂದನೇ ಕ್ಯೂರ್ ಆಗೋಗುತ್ತೆ. ಇನ್ನು ಮೊದಲನೇ ಹೋಮ್ ರೆಮಿಡಿ ಏನು ಅಂದರೆ, ನಿಮಗೆ 1 ಹಿಡಿಯಷ್ಟು, ನಿಮ್ಮ ಕೈಯಲ್ಲಿ 1 ಹಿಡಿ, ನಿಮ್ಗೆ ಎಷ್ಟು ಸಿಗುತ್ತೆ ಅಷ್ಟು 1 ಹಿಡಿಯಷ್ಟು ಜೀರಿಗೆ ಡೈಲಿ ತಿನ್ನಬೇಕು. 1 ಹಿಡಿಯಷ್ಟು ಜೀರಿಗೆ ತಿನ್ನಿ. ಆಮೇಲೆ ನೀರು ಕುಡಿದ್ಬಿಡಿ. ಹಾಗೆ ನುಂಗಕ್ಕಾಗಲ್ಲ ಅಂದರೆ ನೀರು ಕುಡಿದ್ಬಿಡಿ. ಹೀಗೆ 20 ರಿಂದ 25 ದಿನ ಮಾಡಬೇಕು. ಡೈಲಿ ಮಾಡಿದ್ರೆ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 2ನೇ ಮನೆ ಮದ್ದು, ಶುಂಠಿ ಕಷಾಯನ ಮಾಡ್ಕೊಂಡು ಕುಡೀರಿ. 1 ಸ್ಪೂನಷ್ಟು ಸಾಕಾಗುತ್ತೆ. 1 ಸ್ಪೂನಷ್ಟು ಜಜ್ಜಿರೋ ಅಂಥ ಶುಂಠಿ, ಅಥವಾ 1 ಶುಂಠಿ ಅಂದರೆ 1 ಸ್ಪೂನ್ ಶುಂಠಿ ಪೌಡರ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಅದನ್ನ ಸ್ವಲ್ಪ ಬಾಯ್ಲ್ ಮಾಡಾದಮೇಲೆ ಅದು ಕಷಾಯ ಆಗುತ್ತಲ್ವ, ಗೊತ್ತು ಎಲ್ಲರೂ ಕಷಾಯ ಮಾಡ್ಕೊಳ್ಳೋದಕ್ಕೆ. ಆ ಕಷಾಯಕ್ಕೆ ಒಂದು ಅರ್ಧ ಸ್ಪೂನು 1 ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಜೇನುತುಪ್ಪ ಅಷ್ಟು, ಅರ್ಧ ಸ್ಪೂನ್ 1 ಸ್ಪೂನ್ ಹಾಕ್ಕೊಂಡು ಕುಡೀರಿ. ಹೀಗೆ ಡೈಲಿ 2 ರಿಂದ 3 ಸಲ ಮಾಡಬೇಕು. ಆದರೆ ಊಟ ಆದಮೇಲೆ ಮಾಡಬೇಕು. ಇನ್ನು 3ನೇ ಮನೆ ಮದ್ದು, ಒಂದು ಬೆಚ್ಚಗಿರೋ ಹಾಲಿಗೆ, ಅಂದರೆ ಬಿಸಿ ಹಾಲಿಗಾದರೂ ಪರವಾಗಿಲ್ಲ, ಬೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಬೆಲ್ಲ, ಸ್ವಲ್ಪ ಚಿಟಿಕೆಯಷ್ಟು 1/4 ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಇದನ್ನು ಅಷ್ಟೇ ಊಟ ಆದಮೇಲೆ ಕುಡೀರಿ. ಡೈಲಿ ಕುಡೀರಿ. ಡೈಲಿ 1 ತಿಂಗಳು ಕಂಟಿನ್ಯೂಸ್ ಆಗಿ ಕುಡೀರಿ. ನಿಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 4ನೇ ಮನೆ ಮದ್ದು, ಚಕ್ಕೆ ಪೌಡರ್, ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತಾರಲ್ಲ, ಅದ್ರ ಪೌಡರ್ ಮಾಡ್ಕೊಳ್ಳಿ. ಅದ್ರ ಕಷಾಯ ಮಾಡ್ಕೋಬೋದು. ಕಷಾಯ ಮಾಡಿಕೊಂಡೇ ಕುಡೀರಿ. ಅಥವಾ ಬಿಸಿ ಹಾಲಿಗೆ ಹಾಕಿ ಕುಡಿಯೋಕ್ಕಾಗಲ್ಲ ತುಂಬ ಜನಕ್ಕೆ. ಬಿಸಿ ಹಾಲಿಗೆ 1 ಗ್ಲಾಸ್ ತೊಗೊಳ್ಳಿ. ಅದಕ್ಕೆ 1 ಚಿಟಿಕೆ ಅಷ್ಟು ಚಕ್ಕೆ ಪೌಡರ್ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಇದನ್ನು ಅಷ್ಟೇ ಊಟ ಆದಮೇಲೆ ಕುಡೀರಿ. ಡೈಲಿ ಕುಡೀರಿ. ನಿಜವಾಗ್ಲೂ 1 ತಿಂಗಳು 1.5 ತಿಂಗಳು ಕುಡೀರಿ. ನಿಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 5ನೇ ಮನೆ ಮದ್ದು, ಮೆಣಸು. ಒಂದು 5 ಮೆಣಸು ತೊಗೊಂಡು ಅದನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಆ ಪುಡಿ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಕೊಂಡು ತಿನ್ನಬೇಕು. ಡೈಲಿ ಹೀಗೆ ತಿಂತಾ ಯಾವುದೇ ಟೈಮಲ್ಲಾದರೂ ಪರವಾಗಿಲ್ಲ, ಬಿಫೋರ್ ಫುಡ್ ಆಫ್ಟರ್ ಫುಡ್ ನಿಮ್ಮ ಇಷ್ಟ. ಅದನ್ನ ತಿನ್ನಿ. ಹೀಗೆ ಡೈಲಿ 1 ತಿಂಗಳು ಮಾಡಬೇಕು. ನೆಕ್ಸ್ಟ್ ಇದು ಕಾರ್ಮನ್ ಸೀಡ್ಸ್, ಅಂದರೆ ಓಂ ಕಾಳು. ತುಂಬ ಸಲ ಹೇಳಿದ್ದೀನಿ. ಓಂ ಕಾಳನ್ನ ಪೌಡರ್ ತೊಗೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಓಂ ಕಾಳು ಪೌಡರ್ ತೊಗೊಂಡು ಹಾಲಿಗೆ, ಒಂದು ಸ್ವಲ್ಪ ಬೆಚ್ಚಗಿರೋ ಹಾಲಿಗೆ ಹಾಕಿ ಸ್ವಲ್ಪ ಕುದಿಸಿ, ಇಲ್ಲಾಂತಂದರೆ ಬೆಚ್ಚಗಿರೋ ಹಾಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಕುಡಿಬೋದು. ಹಾಗೆ ಕುಡೀರಿ. ಇದನ್ನು ಅಷ್ಟೇ ಡೈಲಿ ಮಾಡಬೇಕು. 1 ತಿಂಗಳು ಮಾಡಬೇಕು. 7ನೇ ಮನೆ ಮದ್ದು, ಅಲೋವೆರಾ ಜೆಲ್ಗೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ಗೆ ಜೇನುತುಪ್ಪ ಸೇರಿಸ್ಕೊಂಡು ತಿನ್ನಿ. ಹೀಗೆ ಮಾಡೋದ್ರಿಂದ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದನ್ನು ಊಟಕ್ಕಿಂತ ಮುಂಚೆ ಮಾಡಿ, ಬೆಟರ್ ರಿಸಲ್ಟ್ ಸಿಗುತ್ತೆ. 8ನೇ ಮನೆ ಮದ್ದು,
ಸೋಂಪು ಕಾಳು, ಫೆನಲ್ ಸೀಡ್ಸ್ ಅಂತಾರೆ, ಸೋಂಪು ಕಾಳು ಎಲ್ಲರೂ ಗೊತ್ತಿರುತ್ತೆ. ಅದನ್ನು ನೀರಿನಲ್ಲಿ ನೆನೆಸ್ಬೇಕು, ರಾತ್ರಿ ಫುಲ್ ನೆನೆಸಿ ಬೆಳಗ್ಗೆ ಆ ನೀರನ್ನ ಕುಡಿಬೇಕು. ಶೋಧಿಸ್ಕೊಂಡಾದ್ರು ಕುಡೀರಿ, ಇಲ್ಲಾಂದರೆ ಹಾಗೇನಾದ್ರು ಕುಡಿಬೋದು. ಈಗ ಮಾಡೋದ್ರಿಂದನೂ ನಿಮಗೆ ಒಳ್ಳೆ ರಿಸಲ್ಟ್ಸ್ ಗೊತ್ತಾಗುತ್ತೆ. 9ನೇ ಮನೆಮದ್ದು ಇದು ಈರುಳ್ಳಿ ಒಂದು 60 ಗ್ರಾಮ್ ಅಷ್ಟು ತೊಗೊಳ್ಳಿ. 60 ಗ್ರಾಮ್ ಅಂದರೆ ಒಂದು 2 ಈರುಳ್ಳಿ ಬರ್ಬೋದು. 60 ಗ್ರಾಮ್ ಅಷ್ಟು ತೊಗೊಂಡು ಅದನ್ನ 1 ಲೀಟರ್ ನೀರಿಗೆ ಚೆನ್ನಾಗಿ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಹಾಕಿ ಚೆನ್ನಾಗಿ ಕುದಿಸಾದ್ಮೇಲೆ 1 ಲೀಟರ್ ನೀರು ಅರ್ಧ ಲೀಟರ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಅದನ್ನು ಆಫ್ ಮಾಡಿದ್ಮೇಲೆ ಸ್ವಲ್ಪ ಬೆಚ್ಚಗಾಗುತ್ತಲ್ವ, ಬೆಚ್ಚಗಾದಾಗ ಬೆಲ್ಲ, ಆದಷ್ಟು ಹಳೆ ಬೆಲ್ಲ ಅಂದರೆ ಒಳ್ಳೆಯದು ಬೆಲ್ಲ ಯೂಸ್ ಮಾಡಿ. ಇತ್ತೀಚೆಗೆ ಏನೇನೋ ಸಿಗ್ತಾ ಇದೆ, ಹಳೆ ಬೆಲ್ಲ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಒಂದು 35 ಗ್ರಾಮ್ ಅಷ್ಟು ಬೆಲ್ಲ ಸೇರಿಸ್ಕೊಂಡು ಕುಡಿಬೇಕು. ಹೀಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಟ್ರೈ ಮಾಡಿ. ಖಾಲಿ ಹೊಟ್ಟೆಯಲ್ಲೇ ಕುಡಿದ್ರೆ ನಿಧಾನವಾಗಿ ಬೇಗ ಒಂದು 3 ರಿಂದ 4 ವಾರ ಮಾಡಿ ನಿಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. 10ನೇ ಮನೆಮದ್ದು ಶುಂಠಿ. ಒಂದು ಶುಂಠಿ ತೊಗೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೌಡರ್ ಅಂದರೆ ಒಣ ಶುಂಠಿ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಎಳ್ಳು, ಬಿಳಿದಾರು ತೊಗೋಬೋದು, ಕಪ್ಪುದಾರು ತೊಗೋಬೋದು, ನಿಮ್ಮ ಇಷ್ಟ. ಅರ್ಧ ಸ್ಪೂನಷ್ಟು ಎಳ್ಳು ತೊಗೊಳ್ಳಿ, 1 ಸ್ಪೂನಷ್ಟು ಬೆಲ್ಲ, ಎಲ್ಲನೂ ಚೆನ್ನಾಗಿ ಕುದಿಸ್ಬೇಕು. ಕುದಿಸಾದ್ಮೇಲೆ 1 ಗ್ಲಾಸಷ್ಟು ನೀರು ತಗೊಂಡು ಅದನ್ನ ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಸಿ, ಅದನ್ನು ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡು ಒಂದು ಅರ್ಧ ಗ್ಲಾಸ್ ಆಗಬೇಕು ನೀರು, ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸಿ, ಅದಾದಮೇಲೆ ಸ್ವಲ್ಪ ಬೆಚ್ಚಗಾದಾಗ ಅದು ನೀರನ್ನ ಕುಡೀರಿ. ಹೀಗೆ ಮಾಡೋದ್ರಿಂದನೂ ನಿಮಗೆ ಬೆಸ್ಟ್ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತಲ್ಲ, ಅಂದರೆ ಒಂದು 10 ದಿನಕ್ಕೆ ಬರ್ತಾ ಇರುತ್ತೆ ಪೀರಿಯಡ್ಸ್, ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಶುಂಠಿ ಪೌಡರು, ಎಳ್ಳು ಪೌಡರು ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಬೆಲ್ಲ ಹಾಕೋಬೋದು. ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಕುಡೀರಿ. ಹೀಗೆ ಡೈಲಿ ಮಾಡಬೇಕು. ಅಟ್ಲೀಸ್ಟ್ 1.5 ತಿಂಗಳಿಂದ 2 ತಿಂಗಳು ಮಾಡಿದ್ರೆ ನಿಜವಾಗ್ಲೂ ನಿಮಗೆ ನೆಕ್ಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್ ಬರಲ್ಲ. ಆ್ಯಂಡ್ 11ನೇ ಮನೆಮದ್ದು ಜೀರಿಗೆ ತೊಗೋಬೇಕು. ಜೀರಿಗೆ ಒಂದು 100 ಗ್ರಾಮ್ ತೊಗೊಳ್ಳಿ. ಆ್ಯಂಡ್ ಕೊರಿಯಾಂಡರ್ ಅಂತ ಧನಿಯಾ ಬೀಜನ, ಕೊತ್ತಂಬರಿ ಬೀಜ ಅಂತಾರೆ, ಧನಿಯಾ ಬೀಜನೂ 100 ಗ್ರಾಮ್ ತೊಗೊಳ್ಳಿ. ಕಲ್ ಸಕ್ಕರೆನೂ 100 ಗ್ರಾಮ್. ಇವೆರಡನ್ನ, ಜೀರಿಗೆ ಮತ್ತು ಕೊರಿಯಾಂಡರ್ ಸೀಡ್ಸ್ ಅಂದರೆ ಧನಿಯಾ ಬೀಜನ ಸ್ವಲ್ಪ ಹುರ್ಕೋಬೇಕು ಫ್ರೆಂಡ್ಸ್. ಅದು ಪೌಡರ್ ಆಗಬೇಕಲ್ವ, ಚೆನ್ನಾಗಿ ಸ್ವಲ್ಪ ಹುರ್ಕೊಂಡು ಪೌಡರ್ ಮಾಡ್ಕೊಬಿಡಿ. ಆ ಪೌಡರ್ಗೆ ಇದನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಡಿ. 3 ಪೌಡರ್ ಮಾಡ್ಕೊಂಡು ಆದಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಅದೇನು ಕೆಡೋದಿಲ್ಲ. ಡೈಲಿ ನೀವು ಒಂದು ಟೈಮ್ಗೆ 1 ಸ್ಪೂನ್ ತೊಗೋಬೇಕು. ಡೈಲಿ 2 ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ, ಹೀಗೆ ಮಾಡಿ. ಆದರೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಮಾಡಬೇಕು. ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ 1 ಸ್ಪೂನ್ 2 ಸಲ ಬೆಳಗ್ಗೆ 1 ಸ್ಪೂನ್ ತೊಗೋಬೇಕು, ರಾತ್ರಿ 1 ಸ್ಪೂನ್ ತೊಗೋಬೇಕು. ಬಿಫೋರ್ ಹಾಫ್ ಆನ್ ಅವರ್ ಫುಡ್. ಓಕೆನಾ? ಡೈಲಿ ಮಾಡಿ, 1 ಮಂತ್ ಮಾಡಿ, ನಿಜವಾಗ್ಲೂ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇನ್ನು 12ನೇ ಮನೆಮದ್ದು ಕಪ್ಪು ಎಳ್ಳು ಒಂದು 50 ಗ್ರಾಮ್ ಅಂದರೆ 1 ಸ್ಪೂನ್, 1 ಟೀ ಸ್ಪೂನ್ ಅಷ್ಟು ಸಿಗುತ್ತೆ. 50 ಗ್ರಾಮ್ ಅಷ್ಟು ತೊಗೊಳ್ಳಿ. ಹಳೆ ಬೆಲ್ಲ ಒಂದು 100 ಗ್ರಾಮ್ ಅಷ್ಟು. ಕೆಂಪು ದಾಸವಾಳ ಹೂವು ಒಂದು 50 ಗ್ರಾಮ್, ಎಲ್ಲರಿಗೂ ಸಿಗೋವಂಥದ್ದೇ, 50 ಗ್ರಾಮ್ ತೊಗೋಬೇಕು. ಆದರೆ ಇದನ್ನು ದಾಸವಾಳನ ತಗೊಂಡು ಅದನ್ನ ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡಿಕೊಂಡ್ರು ಒಂದ್ರಿ ಮಾಡ್ಕೋಬೇಕು. ಒಂದು ಬಿಳಿ ಬಟ್ಟೆಲಿ ಹಾಕಿ ಚೆನ್ನಾಗಿ ಒಂದ್ರಿ ಮಾಡಿದ್ರೆ ನಿಮಗೆ ನೈಸ್ ಪೌಡರ್ ಸಿಗುತ್ತೆ. ಆ ಪೌಡರ್ ಬೇಕು. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಡೈಲಿ 2 ಸಲ, ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ. ಇದನ್ನು ಒಂದು ಅರ್ಧ ಸ್ಪೂನ್ ಸಾಕು ಫ್ರೆಂಡ್ಸ್. ಅರ್ಧ ಸ್ಪೂನಷ್ಟು ತೊಗೊಳ್ಳಿ. ಒಂದು 10 ಗ್ರಾಮ್ ಅಷ್ಟು ತೊಗೊಳ್ಳಿ ಸಾಕು. 10 ಗ್ರಾಮ್ ಅಂದರೆ ಅರ್ಧ ಸ್ಪೂನ್ ಆಗುತ್ತೆ. ಅರ್ಧ ಸ್ಪೂನಷ್ಟು ಹಾಗೆ ತಿನ್ನಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಎಂಥ ಪ್ರಾಬ್ಲಮ್ಸ್ ಇದ್ರೂ ಪೀರಿಯಡ್ಸ್ ಸಾಲ್ವ್ ಆಗೋಗುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು. ಅಂದರೆ 3 ತಿಂಗಳು ಮಾಡಬೇಕು. 3 ತಿಂಗಳು ಅಂದರೆ ಫುಲ್ 30 ಡೇಸು ಮಾಡಬೇಕು ಅಂತಲ್ಲ. ನಿಮಗೆ ಪೀರಿಯಡ್ಸ್ ಬರುತ್ತಲ್ವ, ಬರೋದಕ್ಕೆ 10 ದಿನದ ಮುಂಚೆ. ಫಾರ್ ಎಕ್ಸಾಂಪಲ್, ನಿಮಗೆ ಇವತ್ತು 30ನೇ ತಾರೀಕು ನಿಮಗೆ ಪೀರಿಯಡ್ಸ್, 20ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ. 20ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇರಿ. ನಿಮಗೆ ಪೀರಿಯಡ್ಸ್ ಬರುತ್ತೆ. ಪೀರಿಯಡ್ಸ್ ಬಂದಾಗ ಸ್ಟಾಪ್ ಮಾಡಬೇಕು. ಮತ್ತು ನೆಕ್ಸ್ಟ್ ಮಂತ್ ಆ ಟೈಮ್ಗೆ, ಅಂದರೆ ನಿಮ್ಮ ಪೀರಿಯಡ್ಸ್ ಟೈಮ್ ಬರುತ್ತಲ್ಲ, ಆ ಟೈಮ್ಗೆ 10 ದಿನ ಮುಂಚೆ ಸ್ಟಾರ್ಟ್ ಮಾಡಿ. ಡೈಲಿ ಅರ್ಧ ಸ್ಪೂನು, 2 ಟೈಮ್, ಬೆಳಗ್ಗೆ ಒಂದ್ಸಲ, ರಾತ್ರಿ ಒಂದ್ಸಲ ತೊಗೋಬೇಕು. ಡೈಲಿ ಮಾಡ್ತಾ ಇರಿ. 10 ದಿನ ಮಾಡಬೇಕು. ಮಾಡಾದ್ಮೇಲೆ
ಸ್ಟಾಪ್. ಪೀರಿಯಡ್ಸ್ ಬಂದ ತಕ್ಷಣ ಸ್ಟಾಪ್ ಮಾಡಬೇಕು. ಪೀರಿಯಡ್ಸ್ ಟೈಮಲ್ಲಿ ತೊಗೋಬೇಡಿ, ಇನ್ನೂ ಬ್ಲೀಡಿಂಗ್ ಜಾಸ್ತಿ ಆಗಿಬಿಡುತ್ತೆ. ಎಳ್ಳು ತಿಂತಾ ಇದ್ದರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತಲ್ವಾ. ಸೊ ಪೀರಿಯಡ್ಸ್ ಬಂದ ತಕ್ಷಣ ಸ್ಟಾಪ್ ಮಾಡಿ. ಮತ್ತು ನೆಕ್ಸ್ಟ್ ಮಂತ್ ಹೀಗೆ 3 ಸಲ ಮಾಡಬೇಕು. ಅಂದರೆ 3 ಪೀರಿಯಡ್ಸ್ ಮಾಡಬೇಕು. ಗೊತ್ತಾಗ್ತಿದೆಯಾ ಫ್ರೆಂಡ್ಸ್? 3 ತಿಂಗಳು ಮಾಡಬೇಕು. 3 ಟೈಮ್ ಅಂದರೆ 3 ಸಲ ಪೀರಿಯಡ್ಸ್ ಆಗೋವರೆಗೂ ಮಾಡಬೇಕು. ಗೊತ್ತಾಗ್ತಿದೆಯಾ? ಹೀಗೆ ಮಾಡೋದ್ರಿಂದ ನಿಮಗೆ ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಇದು ಬೆಸ್ಟ್ ಅಂದರೆ ಬೆಸ್ಟ್. ದ ಲಾಸ್ಟ್ ಒನ್, ಬೇವಿನ ಮರದ ಚಕ್ಕೆ ಇರುತ್ತಲ್ಲ ಫ್ರೆಂಡ್ಸ್, ಚಕ್ಕೆ ಕಾಣಿಸ್ತಿದೆಯಲ್ವಾ, ಬೇವಿನ ಮರದ ಚಕ್ಕೆನ ಕಲೆಕ್ಟ್ ಮಾಡ್ಕೊಳ್ಳಿ. ಸಿಗುತ್ತೆ ಕಾಮನ್ ಆಗಿ ನಿಮಗೆ. ಅದನ್ನು ತಗೊಂಡು ಬಂದು ಚೆನ್ನಾಗಿ ನೀಟಾಗಿ ತೊಳಿರಿ. ಮಣ್ಣೆಲ್ಲ ಇರುತ್ತೆ, ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೋಬೇಕು ಅಂದರೆ ಒಂದ್ರಿಲ್ ಮಾಡಿಕೊಂಡು ಆಮೇಲೆ ಒಂದು ಬಿಳಿ ಬಟ್ಟೆ ತಗೊಂಡು ಒಂದ್ರಿ ಮಾಡ್ಕೋಬೇಕು. ಅಂದರೆ ನಿಮಗೆ ನೈಸ್ ಪೌಡರ್ ಸಿಗುತ್ತೆ. ಆ ಥರ ಮಾಡಿಕೊಂಡ್ರೆ ಒಂದು 100 ಗ್ರಾಮ್ ಅಷ್ಟು ಬೇಕು. 100 ಗ್ರಾಮ್ ಅಷ್ಟು ಈ ಬೇವಿನ ಮರದ ಚಕ್ಕೆ, ಅಂದರೆ ಈ ತೊಗಟೆ ಅಂತಾರಲ್ಲ, ತೊಗಟೆದು ಪೌಡರ್ 100 ಗ್ರಾಮ್ ಮಾಡ್ಕೋಬೇಕು. ಅದಕ್ಕೆ ಶುಂಠಿ ಪೌಡರು ಒಂದು 15 ಗ್ರಾಮ್ ಸಾಕು. 15 ಗ್ರಾಮ್ ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಂದು ಗ್ಲಾಸ್ ಕಂಟೈನರಲ್ಲಿ, ಗ್ಲಾಸ್ ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ನೀವು ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ಡೈಲಿ ಬಾಯ್ಲ್ ಮಾಡಬೇಕು. ಡೈಲಿ 1 ಸ್ಪೂನ್ ಸಾಕಾಗತ್ತೆ. 1 ಸ್ಪೂನ್ನ ಒಂದು 2 ಗ್ಲಾಸ್ ನೀರು, 2 ಗ್ಲಾಸ್ ನೀರಿಗೆ ಇದು 1 ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ. ಆ 2 ಗ್ಲಾಸ್ ನೀರು 1 ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿ ಆಮೇಲೆ ಫಿಲ್ಟರ್ ಮಾಡ್ಕೊಬಿಡಿ. ಫಿಲ್ಟರ್ ಮಾಡಿಕೊಂಡು ಉಗುರು ಬೆಚ್ಚಗಿರುತ್ತಲ್ವ, ಆವಾಗ ಬೆಲ್ಲ ಒಂದು 20 ಗ್ರಾಮ್ ಸಾಕಾಗುತ್ತೆ. ನಿಮಗೆ ಸ್ವೀಟ್ನೆಸ್ ನೋಡ್ಕೊಂಡು ನೀವು ಒಂದು 20-25 ಗ್ರಾಮ್ ಆದ್ರೂ ಹಾಕೋಬೋದು. ಬೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಉಗುರು ಬೆಚ್ಚಗಿರುವಾಗಲೇ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು. ಇದನ್ನು ಅಷ್ಟೇ ಫ್ರೆಂಡ್ಸ್, ಪೀರಿಯಡ್ಸ್ ಬರೋದಕ್ಕಿಂತ ಒಂದು 5-6 ದಿನ ಮುಂಚೆ, ಅದನ್ನಾದರೆ 10 ದಿನ ಮುಂಚೆ ಮಾಡಬೇಕು. ಇದನ್ನಾದರೆ ಒಂದು 5-6 ದಿನ ಮುಂಚೆಯಿಂದ ಸ್ಟಾರ್ಟ್ ಮಾಡಿ. ಅಂದರೆ 30ನೇ ತಾರೀಕು ನಿಮ್ಮ ಪೀರಿಯಡ್ಸ್ ಇದ್ದರೆ 25ನೇ ತಾರೀಕು ಸ್ಟಾರ್ಟ್ ಮಾಡಿ. ನಿಮ್ಗೆ ಕರೆಕ್ಟಾಗಿ ಅದೇ ಡೇಟ್ಗೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮತ್ತೆ ಪೀರಿಯಡ್ಸ್ ಬಂದ ತಕ್ಷಣ ಸ್ಟಾಪ್ ಮಾಡಬೇಕು. ಮತ್ತು ನೆಕ್ಸ್ಟ್ ಮಂತ್ ಮತ್ತೆ ಪೀರಿಯಡ್ಸ್ ಬರೋದಕ್ಕಿಂತ 5-6 ದಿನ ಮುಂಚೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿಕೊಂಡು ಡೈಲಿ ಹೀಗೆ ಮಾಡಿ. ಮತ್ತೆ ಸ್ಟಾಪ್ ಮಾಡಿ. ಪೀರಿಯಡ್ಸ್ ಬಂದ ತಕ್ಷಣ ಸ್ಟಾಪ್ ಮಾಡಿ. ಮತ್ತೆ ನೆಕ್ಸ್ಟ್ ಮಂತ್ ಹೀಗೆ 3 ತಿಂಗಳು ಮಾಡಬೇಕು. ಅಂದರೆ ನಿಮಗೆ 3 ಪೀರಿಯಡ್ಸ್ ಆಗಬೇಕು. ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಾ ಅಲ್ವಾ ಫ್ರೆಂಡ್ಸ್? ಓಕೆ, ಹೀಗೆ ಮಾಡಿ ನಿಜವಾಗ್ಲೂ ನಿಮಗೆ ಯಾವುದೇ ಥರ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದನ್ನು ಬೇಕಾದ್ರೆ ಟ್ರೈ ಮಾಡಿ. ತುಂಬ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ನಾನು ಮೇಯ್ನಾಗಿ ಒಂದು ತುಂಬ ವರ್ಕ್ ಆಗುತ್ತೆ ಇದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ಈ ಪಾಯಿಂಟ್ ಇರುತ್ತಲ್ಲ ನೋಡಿ, ತೋರಿಸಿರೋ ಪಾಯಿಂಟು, ಇಲ್ಲಿ 1 2 3 4 ಆ ಥರ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಹೆಬ್ಬೆರಳು ನೋಡಿ, ಹೆಬ್ಬೆರಳಿಂದ 1 2 3 4 ಇಲ್ಲೂ ಅಷ್ಟೇ 1 2 3 4 ಹೀಗೆ ಒಂದು ಕೈಲಿ 50 ಸಲ, 2 ಕೈಲೂ ಮಾಡಬೇಕು. 1 2 3 4 5 6 7 8 ಹೀಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ತಾ ಇರಬೇಕು. 50 ಸಲ ಮಾಡಿ. ಮತ್ತು ಎರಡನೇ ಕೈ ಮೀನ್ಸ್ ಬಲಗೈ 50 ಸಲ, ಎಡಗೈ 50 ಸಲ ಹೀಗೆ ಡೈಲಿ ಮಾಡಿ. ಅದೇ ಪೀರಿಯಡ್ಸ್ ಬರೋದಕ್ಕಿಂತ ಒಂದು 10 ದಿನ ಮುಂಚೆಯಿಂದ ಡೈಲಿ ಮಾಡಿ. ನಿಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಷ್ಟೇ ಅಲ್ಲ, ಚಿಕ್ಕ ಪುಟ್ಟ ಎಕ್ಸಸೈಸ್ ಇದೆ, ಇಂಟರ್ನೆಟಲ್ಲಿ ನೋಡಿಕೊಂಡು ಚಿಕ್ಕ ಪುಟ್ಟ ಎಕ್ಸಸೈಸ್ನ ಟ್ರೈ ಮಾಡಿ. ವಾಕ್ ಮಾಡಿ, ಚೆನ್ನಾಗಿ ಹಣ್ಣು ತರಕಾರಿ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನೀರು ಕುಡಿಬೇಕು. 4-5 ಲೀಟರ್ ನೀರು ಕುಡೀರಿ. ಸ್ಟ್ರೆಸ್ ಆಗಬೇಡಿ, ಟೆನ್ಷನ್ ತೊಗೋಬೇಡಿ, ಆರಾಮಾಗಿರಿ, ಒಳ್ಳೆಯ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ನಿಮಗೆ ಯಾವುದೇ ಥರ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಬರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಸಿಸ್ಟರ್ಸ್ಗೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.